Hello everyone, welcome to Sanmargaha classes. Let us see question number 25 of chapter Reaching the Age of Adolescence. How does menstruation occur? Menstruation ಹೇಗೆ ಆಗುತ್ತೆ ಅಂತ ಕೇಳ್ತಿದ್ದಾರೆ. Menstruation in female ಅಲ್ವಾ? ಫಿಮೇಲ್ ಅಲ್ಲಿ menstruation ಆಗುತ್ತೆ. Menstrual cycle monthly cycle ಅಂತ ಕರೀತಾರೆ. In women, ಮ್ಯಾಚ್ಯೂರ್ಡ್ ಎಗ್ ಈಸ್ ಪ್ರೊಡ್ಯೂಸ್ಡ್ ಒನ್ಸ್ ಅ ಮಂತ್. ಇಲ್ಲಿ ಓವರಿ ಏನಿದೆ, 2 ಓವರಿ ಇದೆ, ಅದರಲ್ಲಿ ಅಲ್ಟರ್ನೇಟಿವ್ಲಿ 1 ಮಂತ್ ಇಲ್ಲಿ ಎಗ್ ಪ್ರೊಡ್ಯೂಸ್ ಆದ್ರೆ ಇನ್ನೊಂದು ಮಂತ್ ಅಲ್ಲಿ ಇಲ್ಲಿ ಎಗ್ ಪ್ರೊಡ್ಯೂಸ್ ಆಗುತ್ತೆ. ಈಗ ಟು ರಿಸೀವ್ ದಿಸ್ ಎಗ್ ದ ಯುಟ್ರಸ್ ಬಿಕಮ್ಸ್ ಲೈಕ್ ಅ ಸ್ಪಾಂಜ್ ವಿತ್ ದ ಹೆಲ್ಪ್ ಆಫ್ ಬ್ಲಡ್ ವೆಸಲ್ಸ್. ಇಲ್ಲಿ ಈ ಎಗ್ ಅನ್ನ ಒಂದ್ ವೇಳೆ ಈ ಎಗ್ ಫರ್ಟಿಲೈಸ್ ಆದ್ರೆ ಅಂತ, ಫರ್ಟಿಲೈಸ್ ಅಂದ್ರೆ ಏನು, ಎಗ್ ಇರೋದು ಸ್ಪರ್ಮ್ ಜೊತೆ ಫ್ಯೂಸ್ ಆಗ್ಬೇಕು, ಫರ್ಟಿಲೈಸೇಷನ್ ಅಂತ ಕರಿತೀವಿ. ಫ್ಯೂಷನ್ ಆಫ್ ಸ್ಪರ್ಮ್ ವಿತ್ ಎಗ್ ಇಸ್ ಕಾಲ್ಡ್ ಫರ್ಟಿಲೈಸೇಷನ್. ಫ್ಯೂಸ್ ಆಗಿದೆ ಅಂತ ಇಟ್ಕೊಳ್ಳಿ, ಫರ್ಟಿಲೈಸ್ ಆಗಿದೆ, ಝೈಗೋಟ್ ಫಾರ್ಮ್ ಆಯ್ತು. ಈಗ ಅದ್ರ ನೆಕ್ಸ್ಟ್ ಡೆವಲಪ್ಮೆಂಟ್ಗೆ ಯೂಟ್ರಸ್ ಏನ್ ಮಾಡುತ್ತೆ, ಒಂಥರ ಥಿಕ್ ವಾಲ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳುತ್ತೆ, ಸ್ಪಾಂಜ್ ಲೈಕ್ ವಾಲ್, with the help of blood vessels. If the egg is not fertilized, ಒಂದ್ ವೇಳೆ ಈ egg fertilize ಆಗಿಲ್ಲ, if the egg is not fertilized by the sperm, the blood vessels rupture and the eggs are released through the vagina every 28 days, which is the menstrual cycle. ಇಲ್ಲೇನಾಗುತ್ತೆ, ಈ ಬ್ಲಡ್ ವೆಸಲ್ಸ್ ಎಲ್ಲ ಏನಿತ್ತಲ್ಲ ಇದೆಲ್ಲ ಶೆಡ್ ಆಫ್ ಆಗುತ್ತೆ, ಕಳ್ಸ್ಕೊಂಡು ಬೀಳುತ್ತೆ. ಅದನ್ನ ಏನಂತ ಕರೀತಾರೆ, ಮೆನ್ಸ್ಟ್ರುಯಲ್ ಸೈಕಲ್. ಸಾಮಾನ್ಯವಾಗಿ 28 to 30 ಡೇಸ್ ಅಲ್ಲಿ ಈ ರೀತಿ ಆಗಿರುತ್ತೆ. ಇದನ್ನ ಮೆನ್ಸ್ಟ್ರುಯೇಷನ್ ಅಂತ ಕರೀತಾರೆ. ಈ ರೀತಿಯಾಗಿ ಮೆನ್ಸ್ಟ್ರುಯೇಷನ್ ಆಗೋದು. ಸ್ಪರ್ಮ್ ಎಗ್ ಜೊತೆ ಒಂದ್ ವೇಳೆ ಸೇರಿ ಫರ್ಟಿಲೈಸ್ ಆಗಿಲ್ಲ, ಆ ಟೈಮಲ್ಲಿ ಏನಾಗಿರುತ್ತೆ, ಈ ಸ್ಟ್ರಕ್ಚರ್ ಏನಿದೆ ಇದು ನೆಸೆಸರಿ ಇರೋದಿಲ್ಲ ಯುಟರಸ್ ಅಲ್ಲಿ, ಆ ಥಿಕ್ ವಾಲ್ ಏನ್ ಫಾರ್ಮ್ ಆಗಿತ್ತಲ್ಲ ಅದು, ಹಾಗಾಗಿ ಅದು ಕಳ್ಚ್ಕೊಂಡು ಬೀಳುತ್ತಲ್ಲ, ಇನ್ ದ ಫಾರ್ಮ್ ಆಫ್ ಬ್ಲಡ್ ಅಂಡ್ ಮ್ಯೂಕಸ್ ಹೊರಗೆ ಬರುತ್ತೆ. ಇದನ್ನ ಏನಂತ ಕರೀತಾರೆ, ಮೆನ್ಸ್ಟ್ರುಯೇಷನ್ ಅಂತ ಕರೆದಿರ್ತಾರೆ. ಥ್ಯಾಂಕ್ ಯು.